ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರಿಕವರಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಇದೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಇದೆ, ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಇದೆ, ಕಲಬುರಗಿಯಲ್ಲಿ ಬೇರೆ ಇದೆ. ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ನಮ್ಮಲ್ಲಿ ರಿಕವರಿ 9.8ರಿಂದ 10.1 ತನ ಇದೆ. ನಾವು 3,500 ಕೊಟ್ಟರೆ ನೇರವಾಗಿ 1,600 ರೂಪಾಯಿ ಲಾಸ್ ಆಗ್ತದೆ. ಅದನ್ನ ಯಾರು ಪರ್ ಟನ್ ಅದನ್ನ ಯಾರು ತುಂಬಿಕೊಡ್ತಾರ? ಹಾಂ, ಅದಕ್ಕೆ ನೀವು ಮಾಲೀಕರದಿರಿ, ನೀವು ಹಂಗೆ ಮಾಡಿರಿ ಅಂತ ನೀವು ಅಲ್ಲಿ ಕೂತು ಕಟ್ಟಿ ಮ್ಯಾಗ ಕೂತು ಹೇಳ್ತಾರಲ್ಲ, ಇವತ್ತೇ ಬರ್ರಿ, ನಾನು ಕಾರ್ಖಾನೆ ಕೊಡ್ತೀನಿ. ಟನ್ನಿ 3,500 ಕೊಡಿ. 14,500 ಅಂದಾರ ಪಾಪ. ನಾವು ಮತ್ತೆ 1,000 ಕಡಿಮೆ ಮಾಡ್ತೀರಿ ನಮಗೆ. 4,500 ರೂಪಾಯಿ ಕೊಡಿ, ನೀವು ನೋಡ ಬಂಗಾರ ತೆಗೀರಿ, ನಮ್ಗೆ ಯಾವ ಮಗ ಬೇಡ ಆಗೈತಿ. ಸುಮ್ಮನೆ ಈಗ ಅಲ್ಲಿ ನನಗೆ ಬಾತಾರೆ, ನಾ ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕ್ರಿ? ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ, ಭಯಂಕರ ಡಿಮಾಂಡ್ ಆದರು, ರಾತ್ರಿ ರೈತ ನಾಯಕ ಆಗ್ಯಾನ, ಹ್ಯಾಂಗೆ ಮಾಡಿದ್ರು ಅಂತ ನಮ್ಮ ಅಭಿಮಾನಕ್ಕೆ ಫೋನ್ ಮಾಡ್ತಾರೆ. ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ, ವಾಸ್ತವನ ಮಾತಾಡೋ. ನಿಮ್ಗೆ ಬರೀ ಇಂಥ ನಾಟಕ ಕಂಪ್ನಿ ಬೇಕಾಗಿತ್ತು, ನೀವು ವಿಜೇಂದ್ರ ಹಿಡ್ಕೊಂಡು ಕೊಂಡಿರ್ಬೇಕಾಗಿತ್ತು. ಬಿಟ್ಟರೆ ಗೆರೆಕಿನ ಅವ್ರು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತು ಬರ್ತ್ಡೇ ಪಾರ್ಟಿ ಜೋರ ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು. ತನ್ನ ಹುಟ್ಟುಹಬ್ಬ ಆಚರಣೆ ಮಾಡದಂಥ ಧೀಮಂತ ನಾಯಕ, ರೈತ ನಾಯಕ ವಿಜೇಂದ್ರ ಅವರಿಗೆ ಭಾರಿ ಬೆಂಬಲ, ಯತ್ನಾಳಿಗೆ ಭಾರಿ ಹಿನ್ನಡೆ. ಹೊಡ್ರಿ ಡಮ್ಮ 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 ಡಮ್ ಹೊಡ್ಕೋತ ಹೋಗ್ರಿ, ನಮ್ದೇನಾಗೋದೈತಿ. ಸುಮ್ಮನೆ ಬೋಗಸ್ ಹೊಡಿಬೇಡ್ರಿ. ವಿಜೇಂದ್ರ ಒಂದು ರಾತ್ರಿಯಾಗ ರೈತ ನಾಯಕ ಆಗ್ಲಕ್ಕೆ ಆಗೋದಿಲ್ಲ. ವಿಜೇಂದ್ರ ಒಂದು ರಾತ್ರಿಯಾಗ ಆಗ್ತಿದ್ದಂದ್ರೆ ವಿದೇಶನಾಗ ಕಾಸ್ತಿ ಮಾಡ್ಯಾನವ. ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ, 3,500 ಕೊಡಲಿ ಅವ. ಈ ಬೆಳಗಾವಿ ಅಲ್ಲಿ ಇಲ್ಲಿ ಕೆಲವೊಂದು ಮಾರಾಟಕ್ಕೆ ಅದಾವು, ಅದು ತೊಗೊಂಡು 3,500 ಕೊಡಲಿ. ಏನಲ್ಲ ಅಲ್ಲಿ ಮಾರಿಷಸ್ನ ದುಬೈಯಾಗ ಕಾಸ್ತಿ ಮಾಡ್ಯಾನ, ಮಲೇಷ್ಯಾದಾಗ ಯಾಕೆ ಮಾಡ್ಯಾನ? ರೈತನ ಮಗ ಅಲ್ಲ, ಎಮ್ಮೆ ಮಗ, ಮಂಡಿನ ಮಗ, ಯಾವುದೋ ಮಗ ಅವ. ಅಲ್ಲಿ ಯಾಕೆ ಹೋದಪ್ಪ? ದುಬೈದಾಗ ಯಾಕೆ ಆಸ್ತಿ ಮಾಡದ? ಮಲೇಷ್ಯಾದಾಗ ಯಾಕೆ ಇವ್ರ ಅಕೌಂಟ್ ಅದಾವು? ಇವರು ಮಂಡಿನ ಮಗ, ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಆಸ್ತಿ ಮಾಡಬೇಕು. ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಯಾಕ್ರಿ? 5,000 ಕೊಡ್ಲಲ್ಲ. ನಾವೇನು ಆರ್ತಿ ತೊಗೊಂಡು ಬೆಳಗ್ತೀವಿ, ಜಯ ಜಯ ವಿಜಯೇಂದ್ರ ನಿನ್ನ ನಾಮೋ, ಸಕ್ಕರೆ ರೈತರ ಭವಿಷ್ಯವೋ, ಜಯ 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 ಹಾಡ್ತೀವಿ. ಎಲ್ಲ ಕಳ್ಳರು ವಿದೇಶನಾಗ ಆಸ್ತಿ ಮಾಡ್ತಾರೆ, ಇಲ್ಲೇ ಸೌರ ವಿದ್ಯುತ್ ತಗೋತಾರೆ. ಯಾರು ಅದಾವ ಸೌರ ವಿದ್ಯುತ್ತು? ಯಾರೋ ಡಿ.ಕೆ. ಶಿವಕುಮಾರ್ ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ, ಸೌರ ವಿದ್ಯುತ್ತದ ನೀವು ಎಟ್ಟು ಪರ್ ಯೂನಿಟ್ ನೀವು ಎಷ್ಟು ತೊಗೊಳಕತ್ತೀರಿ? ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತಗೋದಿಲ್ಲ. ನೀವು ಕಾರ್ಖಾನೆ ವಿದ್ಯುತ್ತನ್ನು ಈಗ ನಮ್ಮದೇ ಫ್ಯಾಕ್ಟ್ರಿಗೆ 40 ಮೆಗಾವಾಟ್ ಮಾಡ್ಬೋದು, ನಮ್ಮ ಕಾರ್ಖಾನೆಗೆ 15 ಮೆಗಾವಾಟ್ ಮಾಡ್ಬೋದು. 25 ಮೆಗಾವಾಟು ನೀವು 6 ರೂಪಾಯಿ ಕೊಡ್ರಿ, 6 ರೂಪಾಯಿ ಕೊಡ್ರಿ, ನಾ 100-200 ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ. ಇಲ್ಲ ಸರ್, ಅದು ಏನೂ ಪ್ರಾಕ್ಟಿಕಲೇ ಇಲ್ಲ. ನಾವು ಹೇಳಿದ್ರೆ ಅವ್ರು 14,500ದಾಗ 6 ರೂಪಾಯಿದಂಗೆ ಕೊಡ್ತೀವಿ ಅಂತ ಬರ್ದಾರ. 6 ರೂಪಾಯಿದಾಗ ಯಾವ ನೋಡ್ರಿ, ಕೆಲವೊಂದು ಕಾರ್ಖಾನೆಯಾಗ ವಿದ್ಯುತ್ ಉತ್ಪಾದನೆ ಇಲ್ಲ, ಕೆಲವೊಂದು ಕಾರ್ಖಾನೆದಾಗ ಇಥನಾಲ್ ಇಲ್ಲ, ವಿದ್ಯುತ್ ಉತ್ಪಾದನೆ ಇಲ್ಲ. ಇದು ಬರೀ ಸಕ್ಕರೆ ಮಾಡುವಂಥವ್ರಿಗೆ ನೀವು ಅಷ್ಟು ಕೊಡ್ರಿ ಇಟ್ಟು ಕೊಡ್ರಿ ಅಂತ ಹೇಳಿ ಲೆಕ್ಕ ಹಾಕಿ ಹೇಳಿದ್ರೆ, ಅಷ್ಟು ಕಳಕಳಿ ಇತ್ತಂದ್ರೆ ಇದು ಹೆಂಗಾದರೂ ಒಳ್ಳೆಯ ಸಂಬಂಧ ಇದೆ ವಿಜೇಂದ್ರಂದು. ಯಾರ ಜೋಡ? ಸಿದ್ದರಾಮಯ್ಯ ಜೋಡ ಸಂಬಂಧ ಇದೆ. ಶಿವಾನಂದ ಪಾಟೀಲತ್ತ ಅಗದಿ ಆತ್ಮೀಯರು, ಅವ್ರವ್ರು ಕೂಡ ನಾನು ಸೋಲಿಸ್ಬೇಕಂತೇಳಿ ಪ್ರತಿ ಇಲೆಕ್ಷನ್ದಾಗ ಪ್ಲ್ಯಾನ್ ಮಾಡಿರ್ತಾರೆ. ಆ ಶಿವಾನಂದ ಪಾಟೀಲ ಮತ್ತು ವಿಜೇಂದ್ರ, ಡಿ.ಕೆ. ಶಿವಕುಮಾರ್, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಪಟ್ಟ ಭಿಕ್ಷೆಯಿಂದ MLA ಆದಂಥ ವಿಜೇಂದ್ರ ಚರ್ಚೆ ಮಾಡಿ ಕೊಡ್ಲಿ 3,500 ನಮ್ದೇನು ಗಂಟು ಹೋಗೋದೈತಿ. ಅಲ್ಲಿ ಹೋಗಿ ರಾತ್ರಿ ಮಕ್ಕೋದು, ಇಲ್ಲಿ ಪಾರ್ಟಿ ಮಾಡೋದು, ಮುಂಜಾನೆದು ಡಿ.ಕೆ. ಶಿವಕುಮಾರ್ ಮನೆಗೆ ಲೆಟರ್, ಸರ್ ನಾನೊಂದು ಸ್ಯಾಂಕ್ಷನ್ ಮಾಡಿ ಸರ್ ತಡ್ಡಾಡೋದು. ಹಿಂಗಿದೆ ರಾಜಕಾರಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.